ಮತ್ತು ಮಾತ್ರ ಅಲ್ಲ, ಮೀನುಗಾರರ ಬಗ್ಗೆ ಅಪಾರ ಕಾಳಜಿಯನ್ನು ಇಟ್ಕೊಂಡು ಹಲವಾರು, ನಾನು ಅದನ್ನು ಅತ್ಯಂತ ಮುಕ್ತವಾಗಿ ತಮ್ಮ ಮುಂದೆ ಹೇಳಬೇಕು, ಮೀನುಗಾರರಂದರೆ ಎಲ್ಲ ಮೀನುಗಾರರ ಬಗ್ಗೆ ಅಪಾರ ಕಾಳಜಿಯನ್ನು ಇಟ್ಕೊಂಡು ನಮ್ಮ ಪ್ರೀತಿಯ ಶಾಸಕರಾಗಿರುವಂಥ ವೇದವ್ಯಾಸ್ ಕಾಮತ್ ಅವರೇ, ವೇದಿಕೆಯಲ್ಲಿರುವಂಥ ಕರಾವಳಿ ಅಭಿವೃದ್ಧಿ ಮಂಡಳಿಯ ಮಾನ್ಯ ಅಧ್ಯಕ್ಷರಾಗಿರುವಂಥ ಶ್ರೀ ಎಂ ಎ ಗಫೂರ್ ಅವರೇ, ಎಲ್ಲ ಆತ್ಮೀಯ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿರುವಂಥ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಕೊನೆಗೂ ಈ ಕಾರ್ಯಕ್ರಮದ ಶಂಕುಸ್ಥಾಪನೆ ಆಗ್ತಾ ಇದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಸಂತೋಷ ಕೊಡುವಂಥ ಸಂಗತಿ. ಮಾನ್ಯ ಪ್ರಧಾನಮಂತ್ರಿಯವರ ಮತ್ಸ್ಯ ಸಂಪದ ಯೋಜನೆ ಮುಖಾಂತರ ಕೇಂದ್ರ ಸರ್ಕಾರ 2021ರಲ್ಲಿ ಪ್ರಾರಂಭಗೊಳಿಸಿದಂಥ ಒಂದು ಕಾರ್ಯಕ್ರಮ ಇದು. ಓವರಾಲ್ ಆಗಿ ಫಿಶರೀಸ್ ಮತ್ತು ಫಿಶರೀಸ್ಗೆ ಸಂಬಂಧಪಟ್ಟ ಯೋಜನೆಗಳಿಗೆ ಪೂರಕವಾಗಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಮತ್ಸ್ಯ ಸಂಪದ ಯೋಜನೆಯನ್ನು 2021ರಲ್ಲಿ ಪ್ರಾರಂಭ ಮಾಡಿದರು. ಒಟ್ಟು ಬಜೆಟ್ ಎಸ್ಟಿಮೇಟ್ 20,050 ಕೋಟಿಯನ್ನು ಇದಕ್ಕೆ ಇಟ್ಕೊಂಡು 25-26ರವರೆಗೆ ಈ ಕಾರ್ಯಕ್ರಮವನ್ನು ದೇಶದಾದ್ಯಂತ ಮಾಡಬೇಕು ಅನ್ನುವಂಥ ಯೋಚನೆ. ಇದರಲ್ಲಿ ಸಸ್ಟೈನೇಬಲ್ ಫಿಶರೀಸ್ ಹೆಚ್ಚಿನ ಪ್ರೊಡಕ್ಟಿವಿಟಿ ಆಗಬೇಕು ಮತ್ತು ಫಿಶರ್ಮೆನ್ ಕಮ್ಯುನಿಟಿಗೆ ಇನ್ಕಮ್ ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಯೋಚಿಸಿರುವಂಥದ್ದು. ನಮ್ಮ ಪ್ರಧಾನಮಂತ್ರಿಗಳು ಕಳೆದ 10-11 ವರ್ಷಗಳಿಂದ ಈ ಕೇಂದ್ರದಲ್ಲಿ ಅಧಿಕಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಕೃಷಿಕರ ಆದಾಯ ದ್ವಿಗುಣಗೊಳಿಸಬೇಕು ಅನ್ನುವಂಥ ಕಲ್ಪನೆ ಇಟ್ಕೊಂಡು ಕೆಲಸವನ್ನು ಮಾಡಿದರು. ಆ ದೃಷ್ಟಿಯಿಂದ ಪಾಲಿಸಿ ರಿಫಾರ್ಮ್ಸ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರನ್ನು ಜೋಡಿಸಿಕೊಂಡು ಕೆಲಸವನ್ನು ಮಾಡಬೇಕು ಅಂತ. ಕೃಷಿಕರು ಅಂತ ಹೇಳಿಕೊಡಿದ್ರೆ ಮೀನುಗಾರರನ್ನು ಕೂಡ ಅವರು ಕೃಷಿಕರಂತೆ ಯೋಚನೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿಯೂ ಅಭಿವೃದ್ಧಿ ಆಗಬೇಕು, ನಿಮ್ಮ ಒಟ್ಟು ಇನ್ಕಮ್ ದ್ವಿಗುಣಗೊಳಿಸಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಈ ಯೋಜನೆಯನ್ನು ಮಾಡಿದ್ದಾರೆ. ಆ ದೃಷ್ಟಿಯಿಂದ ಮೇಜರ್ ಇನ್ಫ್ರಾಸ್ಟ್ರಕ್ಚರ್ ಪುಷ್ ಈ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮುಖಾಂತರ ಆಗಿದೆ ಅನ್ನುವಂಥದ್ದನ್ನು ನಾನು ಅತ್ಯಂತ ಸಂತೋಷದಿಂದ ಹೇಳಬೇಕು. ಒಟ್ಟು ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಈಗ ಶಂಕುಸ್ಥಾಪನೆ ಮಾಡ್ತಾ ಇರುವಂಥ ಈ ಬಂದರು, ಮೀನುಗಾರಿಕೆ ಬಂದರಿನ ಜೊತೆಗೆ ನಮ್ಮ ಕುಳಾಯಿನ ಫಿಶಿಂಗ್ ಹಾರ್ಬರ್ಗೆ 196.51 ಕೋಟಿಯನ್ನು ಇಟ್ಟಿದ್ದಾರೆ. ಅದರಲ್ಲಿ ಸೆಂಟ್ರಲ್ ಶೇರ್ ಒಟ್ಟು 186.68 ಕೋಟಿ ಇದೆ ಅನ್ನುವಂಥದ್ದನ್ನು ಅತ್ಯಂತ ಸಂತೋಷದಿಂದ ಹೇಳಬೇಕು. NMPA ಮತ್ತು ಕೇಂದ್ರ ಸರ್ಕಾರದ MOPSW ಅಂದರೆ ಮಿನಿಸ್ಟ್ರಿ ಆಫ್ ಪೋರ್ಟ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್ನ ಕಡೆಯಿಂದ ಒಟ್ಟು 186 ಕೋಟಿ, 196 ಕೋಟಿಯಲ್ಲಿ 186 ಕೋಟಿ ಕೇಂದ್ರ ಸರ್ಕಾರದಿಂದ ಬಂದಿದೆ ಮತ್ತು 10 ಕೋಟಿ ರಾಜ್ಯ ಸರ್ಕಾರದ ಕೂಡ ಅದರಲ್ಲಿ ಜೋಡಣೆ ಆಗಿದೆ ಅನ್ನುವಂಥದ್ದನ್ನು NMPA ಅಂದರೆ ಕೇಂದ್ರ ಸರ್ಕಾರನೇ, ನಾನು ಹೇಳಿದಲ್ಲ, NMPA ಮತ್ತು MOPSW. NMPA ಮತ್ತು ಮಿನಿಸ್ಟ್ರಿ ಆಫ್ ಪೋರ್ಟ್, ಶಿಪ್ಪಿಂಗ್ ಮತ್ತು ವಾಟರ್ವೇಸ್ನ ಒಟ್ಟು ಅಷ್ಟು ಅನುದಾನಗಳು ಬಂದಿದೆ ಅನ್ನುವಂಥದ್ದನ್ನು ಹೇಳಬೇಕು. ಮಂಗಳೂರಿನ ಈ ಫಿಶಿಂಗ್ ಹಾರ್ಬರ್ಗೆ ನಮ್ಮ ಶಾಸಕರು ತಿಳಿಸಿದಂತೆ 37.47 ಕೋಟಿಯಲ್ಲಿ 22.48 ಕೋಟಿ ಕೇಂದ್ರ ಸರ್ಕಾರದ ಅನುದಾನಗಳು, ಉಳಿದದ್ದು ರಾಜ್ಯ ಸರ್ಕಾರದಿಂದ ಜೋಡಣೆಯಾಗಿ ಈ ಕೆಲಸಗಳು ಆಗ್ತಾ ಇದೆ. ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಸಚಿವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಹಲವು ವರ್ಷದಿಂದ ಪೆಂಡಿಂಗ್ ಆದಂಥ ಪ್ರಾಜೆಕ್ಟ್ ಬೇರೆ ಬೇರೆ ಕಾರಣಗಳಿಗೆ, ಇದೊಂದೇ ಅಲ್ಲ, ಇದರ ನಂತರ ಡ್ರೆಡ್ಜಿಂಗ್ನ ಪ್ರಾಜೆಕ್ಟ್ ಇದೆ, ಲಕ್ಷದ್ವೀಪ್ ಜಟ್ಟಿಯ ಪ್ರಾಜೆಕ್ಟ್ ಇದೆ. ನನಗೆ ವಿಶ್ವಾಸ ಇದೆ ಸಚಿವರು ಮುತುವರ್ಜಿ ವಹಿಸಿಕೊಂಡ್ರೆ ಈ 2 ಪ್ರಾಜೆಕ್ಟ್ಗಳು ನಮ್ಮ ಕೈ ತಪ್ಪಿ ಹೋಗಬಾರ್ದು ಅನ್ನುವಂಥ ವಿನಂತಿಯನ್ನು ಕೂಡ ತಮ್ಮಲ್ಲಿ ಮಾಡ್ತಾ ಇದ್ದೇನೆ. ನೀವು ಯಾವತ್ತೂ ಕೂಡ ನೀವು ಬಂದರೆ ನಿಮ್ಮ ಜೊತೆಗೆ ಬಂದು, ನಾವು ಶಾಸಕರು ಬಂದು ಆ ಲಕ್ಷದ್ವೀಪ್ ಜಟ್ಟಿ ಪ್ರಾಜೆಕ್ಟ್ ಮತ್ತು ಆ ಡ್ರೆಡ್ಜಿಂಗ್ ಪ್ರಾಜೆಕ್ಟನ್ನು ಕೂಡ ನಾವು ಆದಷ್ಟು ಶೀಘ್ರ ಅನುಷ್ಠಾನ ಮಾಡುವಲ್ಲಿ ತಮ್ಮ ಮುತುವರ್ಜಿ, ತಮ್ಮ ನೇತೃತ್ವದ ಅಗತ್ಯ ಇದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಜಿಲ್ಲೆಯಲ್ಲಿ ಐಸ್ ಪ್ಲಾಂಟ್ಸ್ ಮತ್ತು ಕೋಲ್ಡ್ ಸ್ಟೋರೇಜ್ ದೃಷ್ಟಿಯಿಂದ ಕೇಂದ್ರ ಸರ್ಕಾರ 177 ಐಸ್ ಪ್ಲಾಂಟ್ಸ್ ಮತ್ತು ಕೋಲ್ಡ್ ಸ್ಟೋರೇಜ್ಗೆ ಬೆಂಬಲವನ್ನು ಕೂಡ ಕೊಟ್ಟಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದಕ್ಷಿಣ ಕನ್ನಡದ ಸಪ್ಲೈ ಚೈನನ್ನು, ಮೀನುಗಾರಿಕಾ ಸಪ್ಲೈ ಚೈನನ್ನು ಇಂಪ್ರೂವ್ ಪಡಿಸುವ ದೃಷ್ಟಿಯಿಂದ 177 ಐಸ್ ಪ್ಲಾಂಟ್ ಮತ್ತು 122 ಮಾಡರ್ನೈಸ್ಡ್ ಮತ್ತು ರೆನೋವೇಟೆಡ್ ಯೂನಿಟ್ಸ್ಗೆ ಒಟ್ಟು 134 ಕೋಟಿಯನ್ನು ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿದೆ ಅನ್ನುವಂಥದ್ದನ್ನು ಕೂಡ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ರೀತಿ ಹಲವು ಯೋಜನೆಗಳನ್ನು, ಸಸ್ಟೈನೇಬಲ್ ಫಿಶಿಂಗ್ ಅನ್ನು ಇನ್ಕ್ರೀಸ್ ಮಾಡುವ ದೃಷ್ಟಿಯಿಂದ ಇಂಜಿನ್ನ HP ಅನ್ನು 350 HP ಮಾಡುವಂಥ ಕೆಲಸವನ್ನು ಮಾಡಿದೆ. ಒಟ್ಟಾರೆಯಾಗಿ ಈ ರೀತಿ ಫ್ರೀ ಸ್ಕ್ವೇರ್ ಮೆಶ್ ಕಾರ್ಡ್ ಆ್ಯಂಡ್ ನೆಟ್ಸ್ ಮತ್ತು ಟರ್ಟಲ್ ಎಕ್ಸ್ಕ್ಲೂಷನ್ ಡಿವೈಸಸ್ ಅನ್ನು TEDs ಅನ್ನು ಕೊಡುವಂಥ ಕೆಲಸವನ್ನು ಕೂಡ
ಮಾಡಿದೆ. ಆರ್ಟಿಫಿಷಿಯಲ್ ರೀಫ್ಸನ್ನು 12 ಲೊಕೇಶನ್ಗಳಲ್ಲಿ ಹಾಕುವಂಥ ಕೆಲಸವನ್ನು ಮಾಡಿದೆ. ಈ ರೀತಿ ಹಲವು ದೃಷ್ಟಿಯಿಂದ, ಮೀನುಗಾರರ ಅಭಿವೃದ್ಧಿಯ ದೃಷ್ಟಿಯಿಂದ, ಮೀನುಗಾರರ ಇನ್ಕಮ್ ಇನ್ಕ್ರೀಸ್ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಮತ್ತು ಸಸ್ಟೈನೇಬಲ್ ಫಿಶಿಂಗ್ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಕಾಂಪ್ರಿಹೆನ್ಸಿವ್ ಆಗಿ ಯೋಚನೆ ಮಾಡಿ ಮತ್ಸ್ಯ ಸಂಪದ ಯೋಜನೆಯನ್ನು ಪ್ಲಾನಿಂಗ್ ಮಾಡಿದ್ದೇವೆ. ಬೇರೆ ಬೇರೆ ಕಾರಣಕ್ಕೆ ನಮಗೆ ಒಪ್ಪಿಗೆಯ ಕಾರಣಕ್ಕೆ, CRZ ಒಪ್ಪಿಗೆಯ ಕಾರಣಕ್ಕೆ ಕೆಲವೊಂದು ಪ್ರಾಜೆಕ್ಟ್ಗಳು ಡಿಲೇ ಆಗಿದೆ. ನಮ್ಮ ಸಚಿವರು ಅದಕ್ಕೆ ಮುತುವರ್ಜಿ ವಹಿಸಿಕೊಂಡು ಈ ಒಂದೊಂದೇ ಪ್ರಾಜೆಕ್ಟ್ಗಳನ್ನು ರಿಲೀಸ್ ಮಾಡ್ತಾ ಬರ್ತಾ ಇದ್ದಾರೆ. ಈ ಪ್ರಾಜೆಕ್ಟ್ ರಿಲೀಸ್ ಆಗಿದೆ, ಇನ್ನು ಮುಂದೆ ಡ್ರೆಡ್ಜಿಂಗ್ ಮತ್ತು ಲಕ್ಷದ್ವೀಪ್ ಜೆಟ್ಟಿಯ ಪ್ರಾಜೆಕ್ಟ್ ಕೂಡ ರಿಲೀಸ್ ಆಗ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ. ಈ ಸಂದರ್ಭದಲ್ಲಿ ನಾನು ಸೇರಿರುವಂಥ ಎಲ್ಲ ಮೀನುಗಾರರ ಬಂಧುಗಳು ಮತ್ತು ಮೀನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವಂಥ ಎಲ್ಲ ಆತ್ಮೀಯ ಬಂಧುಗಳಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು, ನಮ್ಮ ಪ್ರಧಾನಮಂತ್ರಿಗಳು ಮೀನುಗಾರರ ಬಗ್ಗೆ ಮತ್ತು ಮೀನುಗಾರಿಕೆಯ ಬಗ್ಗೆ ಅಪಾರವಾದ ನಂಬಿಕೆಯನ್ನು ಹೊಂದಿಕೊಂಡಿದ್ದಾರೆ. ಮೀನುಗಾರಿಕೆಯ ಮುಖಾಂತರ ಒಟ್ಟು ದೇಶದ ಆರ್ಥಿಕ ಶಕ್ತಿಗೆ ಮತ್ತು ದೇಶದ ಒಟ್ಟು ಇಕಾನಮಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬಹುದು ಅನ್ನುವಂಥ ವಿಶ್ವಾಸದ ಕಾರಣಕ್ಕೆ ಒಂದು ಫಿಶರೀಸ್ ಖಾತೆಯನ್ನು ಕೂಡ ನಮ್ಮ ಸರ್ಕಾರ ವಿಶೇಷವಾಗಿ ಪ್ರಾರಂಭ ಮಾಡಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಮತ್ತು ಈ ರೀತಿಯ ಇನ್ಫ್ರಾಸ್ಟ್ರಕ್ಚರ್ನ ಉಪಯೋಗಿಸಿಕೊಂಡು ನಾವು ಮೀನುಗಾರರು ಕೂಡ ಒಂದು ದೊಡ್ಡ ಚಿಂತನ ಮಂಥನವನ್ನು ಮೀನುಗಾರಿಕೆಯ ದೃಷ್ಟಿಯಿಂದ ಮಾಡಬೇಕಾದ ಅವಶ್ಯಕತೆ ಇದೆ ಅನ್ನುವಂಥ ವಿನಂತಿಯನ್ನು ಕೂಡ ತಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಟ್ರೆಡಿಷನಲ್ ಫಿಶಿಂಗ್ ಒಂದು ಕಡೆ ಆದರೆ, ಇವತ್ತು ಟೆಕ್ನಾಲಜಿಯ ಮುಖಾಂತರ ಹೇಗೆ ನಾವು ಉತ್ಪಾದನೆಯನ್ನು ಹೆಚ್ಚಿಸಬಹುದು ಮತ್ತು ಹೇಗೆ ನಾವು ಸಮನ್ವಯತೆಯನ್ನು ಕಾಯ್ದುಕೊಳ್ಬಹುದು ಅನ್ನುವಂಥ ದೃಷ್ಟಿಯಿಂದ ಮುಂದಿನ ದಿವಸಗಳಲ್ಲಿ ಸಚಿವರ ನೇತೃತ್ವದಲ್ಲಿ ಕೂಡ ಈ ದೃಷ್ಟಿಯಿಂದಲೂ ಒಂದು ಚಿಂತನ ಮಂಥನದ ಅಗತ್ಯ ಇದೆ ಅನ್ನುವಂಥದ್ದನ್ನು ನಾನು ಅತ್ಯಂತ ವಿನೀತನಾಗಿ ಎಲ್ಲ ಮೀನುಗಾರರ ಬಂಧುಗಳಲ್ಲಿ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಜೊತೆಗೆ ಮೀನುಗಾರಿಕೆ ಮತ್ತು ಟೂರಿಸಮನ್ನು ಹೇಗೆ ನಾವು ಒಂದಕ್ಕೊಂದು ಪೂರಕವಾಗಿ ನಮ್ಮ ಕೋಸ್ಟ್ ಲೈನಲ್ಲಿ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದಲೂ ಒಂದು ಕಾಂಪ್ರಿಹೆನ್ಸಿವ್ ಆದಂಥ ಯೋಚನೆಯನ್ನು ಮಾಡಬೇಕಾದ ಅವಶ್ಯಕತೆ ಇದೆ. ಯಾಕೆಂದರೆ ಎಲ್ಲ ಕಡೆಗಳಲ್ಲೂ ಮೀನುಗಾರಿಕೆ ಬಂದರುಗಳನ್ನು ಮಾಡಿಕೊಂಡು ಹೋದರೆ ಟೂರಿಸಮ್ಗೆ ನಮಗೆ ಕೋಸ್ಟ್ ಲೈನೇ ಉಳ್ಕೊಳ್ಳೋದಿಲ್ಲ. ಆ ದೃಷ್ಟಿಯಿಂದ ಈಗ ಮಂಗಳೂರಿನಲ್ಲಿ ಇಲ್ಲಿ ಬಂದರಾಗಿದೆ, ನಮ್ಮ ಕುಳಾಯಲ್ಲಿ ಆಗ್ತಾ ಇದೆ, ಹೆಜಮಾಡಿಯಲ್ಲಿ ಆಗ್ತಾ ಇದೆ. ಇದನ್ನು ಯೋಚನೆ ಮಾಡಿಕೊಂಡು ಉಳಿದ ಭಾಗಗಳನ್ನು ಟೂರಿಸಮ್ಗೆ ಹೇಗೆ ಉಪಯೋಗಿಸುವುದು, ಟೂರಿಸಮ್ನ ಬೆನಿಫಿಟ್ ಕೂಡ ಮತ್ತೆ ಕೋಸ್ಟ್ ಲೈನಲ್ಲಿ ಉಳ್ಕೊಂಡಿರುವಂಥ ನಮ್ಮ ಮೀನುಗಾರ ಬಂಧುಗಳಿಗೆ ಆಗ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಮ್ಯಾರಿಟೈಮ್ ಬೋರ್ಡ್ನ ಜೊತೆಗೂ ಕೂಡ ಸಚಿವರೇ ನೀವು ಮ್ಯಾರಿಟೈಮ್ ಬೋರ್ಡನ್ನು ಸ್ವಲ್ಪ ಅಲ್ಲಾಡಿಸಿ. ಯಾಕೆಂದರೆ ಮ್ಯಾರಿಟೈಮ್ ಬೋರ್ಡ್ ಅದೊಂದು ತುಂಬ ಬ್ಯೂರೋಕ್ರಾಟಿಕ್ ಆದಂಥ ಸಂಸ್ಥೆ ಆಗಿಬಿಟ್ಟಿದೆ. ಒಟ್ಟಾರೆಯಾಗಿ ನಮ್ಮ ಕೋಸ್ಟ್ ಲೈನ್ನ ಕಾಂಪ್ರಿಹೆನ್ಸಿವ್ ಪ್ಲಾನಿಂಗ್ ದೃಷ್ಟಿಯಿಂದ ನಮ್ಮಲ್ಲಿ NMPA ಇದೆ, 3 ಮೀನುಗಾರಿಕೆ ಬಂದರಿದೆ. ಉಳಿದ ಭಾಗವನ್ನು ಟೂರಿಸಂ ಮತ್ತು ಫಿಶರೀಸ್ ಇದನ್ನು ಒಂದಕ್ಕೊಂದು ಪೂರಕವಾಗಿ ಜೋಡಿಸಿಕೊಂಡು ಹೇಗೆ ಅಭಿವೃದ್ಧಿ ಪಡಿಸಬಹುದು ಅನ್ನುವಂಥ ದೃಷ್ಟಿಯಿಂದ ಒಂದು ಮಾಸ್ಟರ್ ಪ್ಲಾನನ್ನು ಮಾಡಿ ಮ್ಯಾರಿಟೈಮ್ ಬೋರ್ಡ್ ಅದನ್ನು ಅಳವಡಿಸಿಕೊಂಡು ಪರ್ಮಿಷನ್ಸ್ ದೃಷ್ಟಿಯಿಂದಲೂ ಕೂಡ ಸರಳೀಕೃತಗೊಳಿಸಿಕೊಂಡು ಮಾಡಿದರೆ ನಾವು ನಮ್ಮ ಕರಾವಳಿಯ ಈ ಸಾಗರದ ಸಾಧ್ಯತೆಗಳನ್ನು ಇನ್ನಷ್ಟು ಓಪನ್ ಅಪ್ ಮಾಡಬಹುದು ಅನ್ನುವಂಥದ್ದು ನನ್ನ ವಿಶ್ವಾಸ. ಆ ಕಾರಣಕ್ಕೆ ನಾನು ಸೇರಿರುವಂಥ ಎಲ್ಲ ಬಂಧುಗಳಲ್ಲಿ ಹೇಳೋದು, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಕ್ಷೇತ್ರದ ಬಗ್ಗೆ, ವಿಶೇಷವಾಗಿ ಬ್ಲೂ ಇಕಾನಮಿಯ ಬಗ್ಗೆ, ಫಿಶರೀಸ್ ಕ್ಷೇತ್ರದ ಬಗ್ಗೆ ಮತ್ತು ಫಿಶರ್ಮೆನ್ ಕಮ್ಯುನಿಟಿಯ ಸಾಮರ್ಥ್ಯದ ಬಗ್ಗೆ ನಂಬಿಕೆ ಉಳ್ಳವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಜೊತೆ ನಾವು ಯಾವತ್ತು ನಾನು ಶಾಸಕರು ಸೇರಿಕೊಂಡು ಈ ಕ್ಷೇತ್ರದ ಮತ್ತು ಮೀನುಗಾರ ಬಂಧುಗಳ ಜೊತೆ ಯಾವತ್ತೂ ಇರ್ತೇವೆ ಅನ್ನೋ ಮಾತನ್ನು ಹೇಳ್ತಾ, ನಾನು ತಡವಾಗಿ ಬಂದರೂ ಈ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲಿಕ್ಕೆ ಸಹಕಾರವನ್ನು ನೀಡಿದಂಥ ಸಚಿವರಿಗೆ ಮತ್ತು ನಮ್ಮ ಶಾಸಕರಿಗೆ ಮತ್ತು ಸೇರಿರುವಂಥ ಎಲ್ಲ ಬಂಧುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಒಟ್ಟಾಗಿ ಸೇರಿ ಪ್ರಧಾನಮಂತ್ರಿಗಳ ವಿಕಸಿತ ಭಾರತದ ಸಂಕಲ್ಪಕ್ಕೆ ನಾವೆಲ್ಲ ಕೈ ಜೋಡಿಸೋಣ ಅಂತ ಮಾತನ್ನು ಹೇಳ್ತಾ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು